ಹಲೋ ಮಚ, ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ಮಚ್ಚ. ವಾ, ನನ್ ಲಿಸ್ಟ್ ಅರ್ಥ ಮಾಡ್ಕೊಂಡಿದ್ಯಾ, ಥ್ಯಾಂಕ್ಸ್ ಮಚ. ಕಷ್ಟ ಅಂತ ಬಂದಾಗ ಯಾವಾಗಲೂ ನೀನೇ ನನ್ ಜೊತೆಗಿರ್ತೀಯ. ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದಲೇ. ಲೋ, ಹೋದ್ ತಿಂಗಳು ಕಾಲೇಜಲ್ಲಿ ಸೀನಿಯರ್ಸ್ ಎಲ್ಲ ನೀನು ಗುಂಪಾಕೊಂಡಿರ್ಬೇಕಾದ್ರೆ ಬಂದಿದ್ ಯಾರು? ನಾನು. ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನೀನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದಲು ನನ್ನನ್ನು ಹಾಕೊಂಡ್ ಹೋಗಿದ್ರು. ಅವಾಗ ನೀನ್ ಬರ್ದಿರ ಇನ್ನೇನ್ ನಿಮ್ ತಾತ ಬರ್ತಾರ? ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು. ನೀನ್ ಯಾವಾಗ ಆಗಿದ್ಯಾ? ಅವತ್ ತಿಂಗಳು ನನ್ನ 500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ಹಲೋ ಅಲ್ಲ ಹಲೋ ಅಲ್ಲ ಹಲೋ, ನಿಮ್ ಮನೆಯಲ್ಲ ಹೆಂಗವ್ರೆ? ಚೆನ್ನಾಗವ್ರೆ ಮಚ. ಅದ್ರ ತಿಂಗಳು 250 ರೂಪಾಯಿ ರೀಚಾರ್ಜ್ ಮಾಡ್ಸ್ಕೊಂಡಿದ್ದಲ್ಲ. ಹಲೋ ಹಲೋ ಹಲೋ, ಊಟ ಎಲ್ಲ ಆಯ್ತು ತಾನೆ? ಹ್ಞೂ ಮಚ, ಆಯ್ತು. ನಿಂದು? ಅದ್ರ ತಿಂಗಳು 200 ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ. ಮಚ, ಏನು ಕೇಳಿಸ್ತಾ ಇಲ್ಲ, ನಿಂಗೆ ಆಮೇಲೆ ಮಾಡ್ಲಾ? ನೀನ್ ಯಾವತ್ತಾದ್ರೂ ಕಾಸು ಬೇಕು ಅಂದ್ರೆ ಮಚ್ಚ ಒಂದ್ ಪಕ್ಷ ಭಿಕ್ಷೆ ಬೇಡ್ಬಿಡು, ನನ್ನ ಹತ್ರ ಮಾತ್ರ ಕೇಳ್ಬೇಡ. ಈ ನನ್ನ ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನೀನ್ ನನ್ ಜೀವ ಮಚ್ಚ, ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರು ಮಾಡ್ತೀನಿ. ನೀನ್ ಬರೀ ಹೇಳಷ್ಟೇ, ಏನ್ ಬೇಕು ಹೇಳು. ಬೆಳಗಾಗ ನೋಡೋಣ. ನನ್ನ ಮಕ್ಕಳು ಒಂದೊಂದಲ್ಲ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ಕ ನೋಡಿದ್ರೆ. ಏನ್ ಮಚ್ಚ, ಫೋನೇ ಇಲ್ಲ? ನಿನ್ ಫೋನ್ ತೆಗ ನೈ ಮರಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತೆ ನಂಗೆ. ಯಾಕೆ ಮಚ್ಚ, ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ, ಬಾಡಿಲಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವನೆ. ಯಾವ ಎಲ್ಲ ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಈ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಗ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ, ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಷ್ಯನ್ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಷ್ಯ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ, ಮಚ್ಚ ನಾನು ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಸ್ಪೆಷಲ್ ಐತಂತೆ. ನಾನು ಸೇಮ್ ಕ್ವಶನ್ ಕೇಳ್ದೆ ಬಾ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲೇ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ನನ್ನ ಮಕ್ಕಳು ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ಕ ನೋಡಿದ್ರೆ. ಮಚ್ಚ ಬಂದ ಅವನೇ ಬಂದ. ಮಚ್ಚ ಏನ ಮಚ್ಚ, ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ, ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಮಚ್ಚಿ, ಕೆಲ್ಸ ಅಂದ ತಗ್ಬಿಡ್ರಲೇ. ಚೆನ್ನಾಗೆ ಕೆಲ್ಸ ಮಾಡ್ತಿದ್ದಲ್ಲೋ, ನಿನ್ನೆ ಯಾಕೋ ತೆಗೆದ್ರು? ಮ್ಯಾನೇಜರ್ ಹತ್ರ ಒಂದ್ ಕ್ವಶನ್ ಮಾಡ್ದೆ, ಏನಂತ? ಇರೋ ಕೆಲ್ಸ ಅಲ್ಲ ನಮ್ಗೆ ಕೊಟ್ಬಿಟ್ರೆ ನೀನೇನ್ ಶಾಖ ತೆರೆಯಾಕಿದ್ಯಾ ಅಂತ. ಎಲ್ಲಿದ್ಯಾ ಮಚ್ಚ? ಅಂಟಾರ್ಟಿಕಾ. ಯಾರ್ತಿಕಾ? ಬೆಂಗಳೂರಲ್ಲಿ ಇದೀನಿ ಹೇಳ. ಹಂಗ ಬಾ ದಾರಿಗೆ. ಮತ್ತೆ ಹೆಂಗೈತೆ ಬೆಂಗಳೂರು? ಚಳಿ, ಫುಲ್ ಚಳಿ. ಯಾಕೆ ಬಿಸ್ಲಿಲ್ವಾ? ಬಿಸ್ಲಾ? ಏನಂಗಂದ್ರೆ, ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? 3 ದಿವಸದಿಂದ ಬರೀ ಮೋಡ. ಓಡ್ ಬಂದ್ ಹಿಡ್ಕೋ ಬಾ ನನ್. ಓ, ಹಂಗಾರ್ ಚಳಿ ಸರಿ ಹೊಡಿತೈತೆ ಅನ್ನು. ಅಯ್ಯೋ ಏನ್ ಕೇಳ್ತೀಯ, ಬಗ್ಸಿ ಹೊಡಿತೈತೆ. ಮಿಸ್ಟರ್ ಸೂರ್ಯ, ಅಲ್ಲೋ ಎಲೆಕ್ಟ್ರಿಷಿಯನ್ ಅವರ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್ ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ ತುಂಬಾ ಬಿಸಿಲಿರೋದಕ್ಕೆ ಈಗ ನಾವು ಕೇಳ್ತಾ ಇರೋದು, ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವ್ರೆ? ಮಿಂಟರ್ ಕುಡ್ದವನೆ ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು, ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದು ಇಲ್ಲೆಲ್ಲ ಸುತ್ತಾಗ್ತದೆ. ಟ್ರಾನ್ಸ್ಫಾರ್ಮರ್ ಏನು ಸುತ್ತಾಯ್ತು? ಅದೇನೋ ನಾನು ಹೇಳ್ಬಿಟ್ಟ ಸುತ್ತಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟೊತ್ತ? ಅಮ್ಮಮ್ಮ ಅಂದ್ರೆ 1 ಅವರ್ ಆಗ್ಬೋದು, ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರ ನನ್ ಮಗನೇ, 1 ಅವರ್ ಆ ಬಿಸಿಲ ನಾನೇ ಒಂದಿದೆ ಮಾಡೋದು? ಒಂದ್ ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ನ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಹುಡ್ದೋನೆ, ನೀನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮನೆ ಹಾಕೊಂಡ್ ಬಿಡ್ತೀನಿ. ಹಲೋ, ಏನ್ ಮಚ್ಚ ಎಲ್ಲಿದ್ಯಾ? ಅವ್ರೆ ಮನೇಲಿದ್ದೀನಿ ಮಚ್ಚ. ನಾನ್ ನಿನಗೆ ಎಷ್ಟು ದುಡ್ಡು ಕೊಡ್ಬೇಕು ಮಚ್ಚ? ಏನೋ ದುಡ್ಡು ಬಂತು ಅಂತ ದುರಾಂಕರನ? ಇಲ್ಲ ಮಚ್ಚ, ಮೊದಲನೇ ತಿಂಗಳ ಸ್ಯಾಲ್ರಿ ಬಂತು ಅಂತ ನಿನ್ ದುಡ್ಡು ಕೊಡೋಣ ಅನ್ಕೊಂಡೆ. ನನಗೆ ನಿನ್ ದುಡ್ಡು ಬೇಡ, ನೀನೇ ಖರ್ಚಿಗೆ ಯಾವ್ದಕ್ಕಾದ್ರೂ ಹಿಡ್ಕೊ. ಏನ್ ಮಚ್ಚ ಫುಲ್ ಲವ್ವು ಇಲ್ಲ, ಲೌಳಾನು ಇಲ್ಲ, ಮತ್ತೆ ನೀನೇ ಹಿಡ್ಕೊ ಅಂತ ಹೇಳ್ತಿದ್ಯಾ? ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅವ್ರೆ, ಈ ಜನದ ಮಧ್ಯದಲ್ಲಿ ಚಡ್ಡಿ ಹರ್ಕೊಂಡ್ ಫ್ರೆಂಡ್ಶಿಪ್ ನ ನಡೆಸ್ಕೊಂಡು ಹೋಗ್ತಾ ಇದ್ಯಾ? ಅದಕ್ಕೆ ಅದನ್ನ ನಾನು ಯಾವಾಗ್ಲೂ ಮಾಡ್ತೀನಿ. ಅದಕ್ಕೆ ನಿನ್ನ ನನ್ ಸಾಮಾನ್ ತರ ಯಾವಾಗ್ಲೂ ನನ್ ಜೊತೆಲೆ ಹಿಡ್ಕೊಂಡು
ಹಲೋ ಅಲ್ಲ ಮಚ್ಚ ಬೋಸುಡಿಕೆ ಇದ್ಯಾ ಹೊಸ ನಂಬರು ಮಚ್ಚ ನಂದು ಎಲ್ಲ ಹೊಂಟೋಯ್ತು ಮಚ್ಚ. ಯಾಕ ಯಾರ ರೇಪ್ ಗಿಪ್ ಮಾಡ್ಬಿಟ್ರೇನಾ? ಇನ್ನ ಅಕ್ಕ ನಾನು ಹೇಳಿದ ಹಂಗಲ್ಲ ಪೌಡೆ. ಮತ್ತೆ ಏನಾಯ್ತು? ಮಚ್ಚ ಊರ್ ಹೋಗೋಣ ಅಂತ ರೈಲ್ವೆ ಸ್ಟೇಷನ್ ಬಂದಿದ್ದೆ, ಯಾರೋ ಬ್ಯಾಗ್ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಮಚ್ಚ. ಬ್ಯಾಗ್ ಅಲ್ಲಿ ನನ್ ಫೋನು, ಇಯರ್ಪಾಡ್ಸ್, ಶೂಸು, ಸ್ಮಾರ್ಟ್ ವಾಚ್ ಎಲ್ಲಾ ಕಾಸ್ಟ್ಲಿ ಐಟಮ್ಸ್ ಇತ್ತು ಮಚ್ಚ. ಸರಿ ಅದ್ ಬಿಡು ಹೋಗ್ಲಿ. ನೈಟ್ ನನ್ ಕನ್ಸಲ್ಲಿ ಏನ್ ಬಂದಿತ್ತು ಗೊತ್ತಾ? ಏನ್ ಬಂದಿತ್ತು? ನಾನ್ ನೀರಲ್ಲಿ ಮುಳುಗ್ತಾ ಇದ್ದೀನಿ, ಫುಲ್ಲು ಒದ್ದಾಡ್ ಮುಳುಗ್ತಾ ಇದ್ದೀನಿ. ಹಾ ಆಮೇಲೆ ಗಣೇಶನ್ ಕರಿತಾ ಇದೀನಿ, ಅಪ್ಪ ದೇವ್ರೆ ಗಣೇಶ ಬಾರಪ್ಪ ಕಾಪಾಡಪ್ಪ ಗಣೇಶ ಅಂತ. ಹಾ ಆಮೇಲೆ ಗಣೇಶ ಬರ್ತಾರೆ ಮಚ್ಚ. ಯಾ ಗಣೇಶ ನಿಮ್ ಮನೆ ಹತ್ರ ಪೆಟ್ಟಿ ಅಂಗಡಿ ಇಟ್ಕೊಳಲ್ಲ ಅವ್ರ? ಏ ಪೌಡೆ ಗಣೇಶ ಕಣೋ, ದೇವ್ರ ಗಣೇಶ. ದೇವ್ರ ಗಣೇಶ. ಆಮೇಲೆ ಬಂದ್ಬಿಟ್ಟು ನಾನ್ ನೀರಲ್ಲಿ ಮುಳುಗ್ತಾ ಇದೀನಿ, ಗಣೇಶ ಅವ್ರ ಪಡಗೋ ಡ್ಯಾನ್ಸ್ ಆಡ್ತಾವ್ರೆ. ನಾನು ಅಪ್ಪ ದೇವ್ರೆ ಗಣೇಶ ನಾನ್ ಮುಳುಗ್ತಾ ಇದೀನಿ, ನೀನೇನಪ್ಪ ಡ್ಯಾನ್ಸ್ ಆಡ್ತಿದ್ಯಾ ಅಂತ ಕೇಳದ್ಕೆ ಗಣೇಶ ಏನನ್ಬೇಕು? ಗಣೇಶ ಹಬ್ಬದ ದಿವಸ ನನ್ನನ್ ಮುಳುಗಿಸ್ಬಿಟ್ಟು ನೀನ್ ಡ್ಯಾನ್ಸ್ ಆಡ್ತಿದ್ದೆ. ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ. ಅದಕ್ ನೀನೇನಂದೆ? ಅಷ್ಟೋದ್ರಲ್ಲಿ ನಮ್ಮಮ್ಮ ಬಂದ್ ಎದುರಿಸ್ಬಿಟ್ರು. ಅಣ್ಣ 40 ರೂಪಾಯಿ ಬಂದಿದೆ ನೋಡಿ. ದುಡ್ಡು ಬಂತಲ್ಲ ಅವ್ರೆ, ಉಂಗುರು ಬಂತು ಅಂತೂ ತಾನು ಹೇಳಕ್ಕೇನ ಹೇಳೋವರೆಗೂ ತಿಕಾ ಮಿಸ್ಕೊಂಡ್ ಕಾಯಿ ಹಾಕಿದ ತಕ್ಷಣ ತಿಕಾ ಬರೋಣ. ಅಣ್ಣ ಆಯ್ತು ನೋಡಿ, ಪೇಟಿಎಂ ನಲ್ಲಿ 69 ರೂಪಾಯಿ ಬಂದಿದೆ. ಅಣ್ಣ ನಿಮ್ ಮಿಷಿನ್ ತುಂಬಾ ಸುಳ್ಳು ಹೇಳ್ತಾ ಇದೆ. ನಾನ್ 69 ರುಪೀಸ್ ಮಾಡಿದ್ರೆ 69 ರೂಪಾಯಿ ಅಂತ ಹೇಳ್ತಾ ಇದೆ. ಮಿಂಡ್ರೋಟಿನ್ ಮಷೀನ್ ಅಲ್ಲೋ ಇಂಗ್ಲಿಷ್ ಕೊಟ್ಟಿರೋ ಬೇವರ್ಸಿ 69 ರೂಪಾಯಿ ಅಂದ್ರೆ 69 ರುಪೀಸ್ ಹೇಳ್ತೈತೆ ನೋಡಿ. ಈ ಕಿತ್ತೋಗಿರೋ ಮಿಷಿನ್ ಎಲ್ಲ ಓಡೆ ಎಷ್ಟೊತ್ತಿ ಹೇಳಿದೀನಿ ನಿನಗೆ ಕಸ್ಟಮರ್ ದೇವ್ತಾರ ಅಂತ. ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡೋದ್ ಕಲಿ, ಇಲ್ಲ ಬೀಜಕ್ಕೆ ತಪ್ಪುತ್ತೀನಿ ಬುಳಿ ಮಗನೆ. ಅಣ್ಣ ಪೇಮೆಂಟ್ ಆಗಿದೆ ನೋಡಿ. ಸರಿ ಅಣ್ಣ ಸರಿ. ಎಲ್ಲೋಡೆ ನಿಲ್ಸೋ ಅಣ್ಣ, ಪೇಮೆಂಟ್ ಬಂದಿಲ್ಲ. ಓಡಾಯ್ತು ನಾನು ಬೋಳಿ ಮನೆ ಬಾಯ್ಲಿ ಯಾಕಣ್ಣ ಏನಾಯ್ತು? ಪೇಮೆಂಟ್ ಬಂದಿಲ್ಲ ಇಲ್ಲಿ ಇನ್ನೋಡಿ ಅಣ್ಣ, ನಾನ್ ಮಾಡಿದೀನಿ ನೋಡಿ. ಬೋಳಿ ಮನೆ ಪೇಮೆಂಟ್ ಬಂದಿರ್ಬೇಕು ನೋಡು. ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಣ್ಣ, ನಾನ್ ಮಾಡಿದೀನಿ, ನನ್ನ ಟೈಮ್ ಆಗ್ತದೆ ನಾನು ಹೋಗ್ತೀನಿ. ಎಲ್ಲೋಡೆ ಬಂದಿಲ್ಲ ನಿಲ್ಸೋ ಅಣ್ಣ, ನನ್ನ ಹತ್ರ ಸುಳ್ಳಿಟ್ಟ ಬೋಳಿ ಮಕ್ಕನೆ. ತಗೋ ಗುರು ಇಲ್ಲಿ ನೋಡು, ತಡಿಲ್ಲ ಅವಡೆ ನೀವು ಐತೆ ಲೋ ಇಲ್ಲಿ ನೋಡು. ಒಡೆಯೋನು ಹೇಗೆ ಡಿಸ್ಟರ್ಬ್ ಮಾಡ್ತಿದ್ದೆ ನೀನು? ಅದು ಪೇಮೆಂಟ್ ಬಂತು ಮತ್ತೆ ಹೇಳಿಕೊಳ್ಳಲಿಲ್ಲ, ಅದು ಅವಾಗ ಟೆಕ್ನಿಕಲ್ ಇಶ್ಯೂ ಆಗ್ಬಿಡುತ್ತೆ. ಓಕೆ ಮಿಸ್ಟರ್ ಸಿಂಹ, ನಿಮ್ ಡೈಲಾಗು 1000 ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರು ಯಾರು ನನ್ನ, ನಾನೇ ಅಣ್ಣ ಡಾನ್. ಓಕೆ ಸರ್. ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ 1. 1000 ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರು ಯಾರು ನಂದನ್ನ. ಅರೆ ಸಿಂಹ, ನಿಂದ್ಯಾರು ಇಟ್ಕೊಳ್ಳಲ್ಲ, ನನ್ನನ್ನ. ಇವಾಗ ಬರುತ್ತೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ 2. 100 ಜನ ಪೊಲೀಸ್ ಹುಡುಕ್ತವ್ರೆ ಸರ್ ನಂದ್ ಹಿಡ್ಕೊಳಲ್ಲ ಅಂತಾರೆ. ಅಯ್ಯ ಲೌಡೆ, ಹಿಂದಿಲ್ ಯಾರು ಇಟ್ಕೊಳ್ಳಲ್ಲ, ಮತ್ತೆ ಅದು 1000 ಜನ ಪೊಲೀಸ್ ಹುಡುಕ್ತವ್ರೆ. ಸರ್ ಅವ್ರು ನಿಮ್ಮನ್ನ ಯಾಕೆ ಹುಡುಕ್ತವ್ರೆ? ಕ್ಷಣ ತೆರೆಯಕ್ಕೆ ನಿನ್ನ ಅಕ್ಕನ್ ಡೈಲಾಗ್ ಅದು. 1000 ಜನ ಪೊಲೀಸ್ ಹುಡುಕ್ತವ್ರೆ, ಇಟ್ಕೊಳ್ಳೋರು ಯಾರು ನನ್ನ, ನಾನೇ ಅಣ್ಣ ಡಾನ್. ಹೂಡಾನ್ ಇವಾಗ ಬರುತ್ತೆ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಟೇಕ್ 5. 1000 ಜನ ಪೊಲೀಸ್ ಹುಡುಕ್ತವ್ರೆ ಬಟ್ ಇಟ್ಕೊಳ್ಳೋರು ಯಾರು ನನ್ನ, ವಾ, ನಮ್ ಸರ್ ಅಣ್ಣ ಡಾನ್. ನಾನ್ ಡಾನ್ ಅಲ್ಲ, ನೀನ್ ಬೋಳಿ ಮಗ, ನೀನ್ ದೊಡ್ಡ ಬೋಳಿ ಮಗ. ಕೆಲಸ ಮಾಡು, ಬೇರೆ ಡೈಲಾಗ್ ತಗೋ ನೀನು. ಓಕೆ ಸರ್. ನಾನೇ ನಂಬರ್ 1, ನಾನೇ ಅಣ್ಣ ಡಾನ್. ಸರ್ ಮತ್ತೆ ಇವಾಗ ಹೇಳಿರಿ ನೀವು ಡಾನ್ ಅಲ್ಲ ಅಂತ. ನಿನ್ನ ಅಕ್ಕನ್ ಡೈಲಾಗ್ ಕಣ ಇದು. ಏ ಬೋಳಿ ಮಗನ್ ಯಾರ ಕರ್ಕೊಂಡ್ ಬಂದಿದ್ದು? ಸರ್ ನಮ್ ಬಜೆಟ್ ಇವನೇ ಬರೋದು. ಶಾಟ, ನಂಗ್ ಫಿಲಮ್ ಬೇಡ, ಡೈಲಾಗ್ ಬೇಡ.